ಸರ್ಕಾರ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿ ಆಗಿದೆ. ನಾವು ಸಿಎಂ ಆಗಬೇಕೆಂದು ದಲಿತ ಸಚಿವರು ಹೇಳ್ತಾರೆ, ಲಿಂಗಾಯತರು ಸಿಎಂ ಆಗಬೇಕೆಂದು ಶಾಮನೂರು ಶಿವಶಂಕರಪ್ಪ ಹೇಳ್ತಾರೆ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿದರು. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿ ಆಗಿದೆ. ನಾವು ಸಿಎಂ ಆಗಬೇಕೆಂದು ದಲಿತ ಸಚಿವರು ಹೇಳ್ತಾರೆ, ಲಿಂಗಾಯತರು ಸಿಎಂ ಆಗಬೇಕೆಂದು ಶಾಮನೂರು ಶಿವಶಂಕರಪ್ಪ ಹೇಳ್ತಾರೆ. ಮತ್ತೊಂದೆಡೆ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಸಹಿತ 3 ತಂಡಗಳು ಸಿಎಂ ಕುರ್ಚಿಗಾಗಿ ಕಿತ್ತಾಟ ನಡೆಸುತ್ತಿವೆ. ಅಭಿವೃದ್ಧಿಯನ್ನು ಮರೆತು ಕೇವಲ ಕುರ್ಚಿಗಾಗಿ ಕಿತ್ತಾಟ ನಡೆಸುತ್ತಿದೆ. ಇದೇ ರೀತಿಯಲ್ಲಿ ಮುಂದುವರೆದರೆ 3 ತಿಂಗಳಲ್ಲಿ ಈ ಸರ್ಕಾರ ಮನೆಗೆ ಹೋಗುತ್ತೆ ಎಂದು ಭವಿಷ್ಯ ನುಡಿದರು. ಇನ್ನು ನಮ್ಮ ಪಕ್ಷದಲ್ಲಿ ಸಹ ಕೆಲವು ಗೊಂದಲಗಳಿವೆ, ಬಗೆಹರಿಸುತ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ ಎಂದರು. ನಾನು ಬಹಳ ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಉಳಿದ ಲೀಡರ್ಗಳಿಗೆ ಹೇಳ್ತೀನಿ, ಇದೊಂದು ವಿಶೇಷವಾದಂಥ ಹೋರಾಟವನ್ನು ರೂಪಿಸ್ಬೇಕು. ರೈತರ ಪರವಾಗಿ ನಾವು ನಿಲ್ಲಬೇಕು. ನಮ್ಮ ಕಡೆಯಿಂದ ಈ ರೈತರ ಸಮಸ್ಯೆಗೆ ತೀವ್ರವಾದಂಥ ಹೋರಾಟ ಆಗಬೇಕಾಗಿತ್ತು ಸರ್ಕಾರದ ವಿರುದ್ಧ ಅನ್ನೋದು ನೀವು ಹೇಳಿದ್ದು ಸರಿ ಅದ. ಅದಕ್ಕೆ ನಮ್ಮವ್ರಿಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ನೀವು ಹೋರಾಟವನ್ನು ತೀವ್ರಗೊಳಿಸಿ. ನಮ್ಮವರು ನಿಮ್ಮವರು ಅನ್ನೋ ಪ್ರಶ್ನೆ ಬರೋದಿಲ್ಲ. ಇಲ್ಲ ಕೇಳಿ, ಸರ್ಕಾರ ಅಂತಕ್ಕಂಥದ್ದು ನಿರಂತರವಾಗಿದೆ. ಸರ್ಕಾರ ಅಂತಕ್ಕಂಥದ್ದಕ್ಕೆ ಉತ್ತರದಾಯಿತ್ವದ ಜವಾಬ್ದಾರಿ ಇರುತ್ತೆ. ಯಾವುದೇ ಸರ್ಕಾರ, ಯಾರೇ ಆಡಳಿತದಲ್ಲಿ, ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ನಾನು ಹೇಳಿದ್ದು. 13,288 ಕೋಟಿ ಹಣ ಬಂದದ್ದು ಸಮರ್ಪಕವಾಗಿ ಅಭಿವೃದ್ಧಿ ಆಗಿಲ್ಲ, ಕುಡಿಲಿಕ್ಕೆ ನೀರಿಲ್ಲದಂಥ ಸ್ಥಿತಿ ಅದ ಅನ್ನೋದನ್ನು ನಾನು ಮನಗಂಡ ಹೇಳಿದೆ. ಎಲ್ಲ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ತಪ್ಪಾಗಿದ್ದರೆ ಖಂಡಿತವಾಗಿಯೂ ತಪ್ಪಂತ ಹೇಳಬೇಕು. ಅದಕ್ಕೆ ನಾನು ಹೇಳೋದು, ಉತ್ತರದಾಯಿತ್ವದ ಜವಾಬ್ದಾರಿ ಇದೆ. ಅಲ್ಲ, ನಾನು ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಬಿಡ್ತೀನಿ. ಅವ್ರು ಏನು ನಿರ್ಣಯ ಮಾಡ್ಬೇಕನ್ನೋದು ಅವ್ರು ಮಾಡ್ಬೇಕು. ಯಾಕಂದ್ರೆ ನಾ ಹೊರಗಡೆ ಇದ್ದು ಅದು ಮಾಡಿ ಇದು ಮಾಡಿ ಅಂತ ಹೇಳೋದಿಲ್ಲ. ಸರ್ಕಾರದ ಜವಾಬ್ದಾರಿ ಅದ, ಕರ್ತವ್ಯ ಅದ, ಉತ್ತರದಾಯಿತ್ವದ ಜವಾಬ್ದಾರಿ ಅದ. ಮುಂದೆ ನಾವು ಮಾಡಬೇಕಾದಂಥ ಅಭಿವೃದ್ಧಿಯ ನೀಲನಕ್ಷೆನೂ ಅವ್ರ ಮುಂದಿಟ್ಟುಕೊಂಡು ಆಡಳಿತ ಮಾಡಿ. ನೀವು ಮಸಾಲೆಗೆ ಬಂದ್ರಿ, ಈಗ ಸರ್ಕಾರ ಎದರಲ್ಲಿ ಬ್ಯುಸಿ ಆಗಿದೆ ಅಂದ್ರೆ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿ ಆಗಿದೆ. ನಾ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹಿಂದುಳಿದವ್ರು ಹೇಳ್ತಾರೆ, ದಲಿತರು ಹೇಳ್ತಾರೆ. ನಾವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಲಿಂಗಾಯತರು ಹೇಳ್ತಾರೆ. ಶಾಮನೂರು ಶಿವಶಂಕರಪ್ಪನವ್ರು ನನಗೆ 93 ವರ್ಷ ನಾ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಅವ್ರು ಹೇಳ್ತಾರೆ. ಇದರ ಜೊತೆಯಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಮ್ಮವ್ರು ಹೇಳ್ತಾರೆ, SC STದವರು. ಅದಕ್ಕಾಗಿ ಮುಖ್ಯಮಂತ್ರಿ ಆಗಲಿಕ್ಕೆ ತಯಾರಾಗಿ ಕೂತಿದ್ದಾರೆ. ಯಾರ್ಯಾರು? DK ಶಿವಕುಮಾರ್ ಅವರು ಗೌಡ್ರು ಆಗ್ಬೇಕಂತಾರೆ. ನಮ್ಮ ದಲಿತರು ಹೇಳ್ತಾ ಇದ್ದಾರ, ಜಾರಕಿಹೊಳಿ ಅವರು ಆಗ್ಬೇಕಂತಾರೆ, ಡಾಕ್ಟರ್ ಪರಮೇಶ್ವರ್ ಆಗ್ಬೇಕಂತಾರೆ. ಇನ್ನು ಉಳಿದವ್ರು ಹೇಳ್ತಾರೆ ನಾವು ಆಗ್ಬೇಕಂತೇಳಿ. ಹೀಗೆ 3 ಗುಂಪುಗಳಾಗಿ ಕುರ್ಚಿ ಕಚ್ಚಾಟದಲ್ಲಿ ಆಡಳಿತ ಅನ್ನೋದು ಸತ್ತೋಗಿದೆ. ಆಡಳಿತ ನಿಷ್ಕ್ರಿಯ ಆಗಿದೆ. ಇದೇ ರೀತಿ ಇನ್ನೊಂದು 2-3 ತಿಂಗಳು ಹೊಡೆದಾಟ ಅಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮಲ್ಲಿನೂ ಭಿನ್ನಾಭಿಪ್ರಾಯಗಳಿದ್ದಾವ, ನಮ್ಮ ಒಳಗೆ ಕಚ್ಚಾಡ್ತಾ ಇದ್ದೀವಿ. ಆ ಕಚ್ಚಾಟದೊಳಗನ ನಿಮ್ಮ ತೊಗರಿ ಹೋರಾಟ ಆಗಿಲ್ಲ. ಸತ್ಯ ಹೇಳ್ತೇನೆ ನಿಮಗೆ. ನಮ್ಮದು ಲಕ್ಷ್ಯ ಈ ಸರ್ಕಾರದ ವೈಫಲ್ಯ ಕಡೆ ಜಾಸ್ತಿ ಇರಬೇಕಾಗಿತ್ತು. ಅದನ್ನು ಬಿಟ್ಟು ನಾವೇ ಚೂರಿ ತಗೊಂಡು ಚುಚ್ಚು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಒಳಗೆ. ಅದಕ್ಕೆ ನಾನು ಹೇಳುವಂಥದ್ದು, ನಮ್ಮಲ್ಲಿನೂ ಲೋಪ ಆಗಿದೆ. ಆದರೆ ಅವರು ವಿಧಾನಸೌಧದೊಳಗೆ ಕುರ್ಚಿ ಮೇಲೆ ಕೂತು ಕಚ್ಚಾಡ್ತಾ ಇದ್ದಾರೆ. ನಾವು ಊರು ಹೊರಗಡೆ ನಿಂತು ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಈಗ ಅಧ್ಯಕ್ಷ ಆಗೋದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಹೇಳಬೇಕಾಗ್ತದೆ. ಸುಮ್ಮನೆ ನಾವು ಯಾರು ಏನಾರ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಅದಕ್ಕೆ ನಾನು ವ್ಯಾಖ್ಯಾನ ಮಾಡೋದಿಲ್ಲ. ಯಾಕಂದ್ರೆ ನಮ್ದು ಹೈಕಮಾಂಡ್ ಸಮರ್ಥವಾಗಿದೆ. ಈ ಸಮಸ್ಯೆನೂ ಪರಿಹಾರ ಮಾಡ್ತದ, ಈ ನಮ್ಮೊಳಗೆ ಭಿನ್ನಾಭಿಪ್ರಾಯನೂ ಪರಿಹಾರ ಮಾಡ್ತದ. ಆ ಕಡೆ ನಿಟ್ಟಿನಲ್ಲಿ ನಮ್ಮ ನಾಯಕರು ದೆಹಲಿಯವರು ಗಮನ ಹರಿಸ್ತಾರೆ. ಯಾಕಂದ್ರೆ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ 3 ರಾಜ್ಯಗಳಲ್ಲಿ ಚುನಾವಣೆ ಆಯಿತು. 3 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದದ. ಮುಂದೆ ಯಾವುದೇ ಚುನಾವಣೆ ಆದ್ರೂ ಭಾರತೀಯ ಜನತಾ ಪಕ್ಷನೇ ಬರ್ತದೆ. ದೇಶದ 30 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷನೇ ಅಧಿಕಾರಕ್ಕೆ ಬರ್ತದೆ. ಮುಂದೆ ನಾನು ಏಕನಾಥ್ ಶಿಂದೆ ಬರ್ತಾರೋ,
ಉದ್ಧವ್ ಠಾಕ್ರೆ ಬರ್ತಾರೋ ಅಜಿತ್ ಪವಾರ್ ಬರ್ತಾರಂತ ಹೇಳೋದಿಲ್ಲ. ಆದ್ರೆ ಒಂದು ಸತ್ಯ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ದೇಶದಲ್ಲಿರ್ತಕ್ಕಂಥ ಬಹುದೊಡ್ಡ ಪಕ್ಷ, ಅತಿ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ, ಎಣ್ಣೆ ಬಂದಾಗ ಕಣ್ಣು ಮುಚ್ಚುವಂತ ಕುಂದಿರೋದಿಲ್ಲ.